ಬಳಿಕ ಕೆರಳಿದೆ ಇರಾನ್. ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. MQ-9 ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಇರಾನ್ ಪಡೆ. ಇರಾನ್ ವಾಯು ರಕ್ಷಣಾ ಪಡೆಯಿಂದ ನಾಶವನ್ನು ಮಾಡಲಾಗಿದೆ. ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಇರಾನ್ ಪಡೆ. ಇನ್ನು ಡ್ರೋನ್ ನಾಶದ ದೃಶ್ಯವನ್ನು ರಿಲೀಸ್ ಮಾಡಿದೆ ಇರಾನ್. ವಾಯು ರಕ್ಷಣಾ ತಂತ್ರಜ್ಞಾನ ಬಳಸಿ ರಕ್ಷಣಾ ಪಡೆಗಳು ಡ್ರೋನ್ ಅನ್ನು ತಟಸ್ಥಗೊಳಿಸಿದೆ. ಖಮೇನಿ ಹತ್ಯೆ ಬಳಿಕ ಕೆರಳಿದೆ ಇರಾನ್ ಸೇನಾಪಡೆ. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಪ್ರತೀಕಾರದ ದಾಳಿಯನ್ನು ಮುಂದುವರೆಸಿದೆ. MQ-9 ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಇರಾನ್. ಇರಾನ್ ವಾಯು ರಕ್ಷಣಾ ಪಡೆಯಿಂದ ಈ ಒಂದು ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಈ ಒಂದು ದೃಶ್ಯವನ್ನು ರಿಲೀಸ್ ಮಾಡಿದೆ. ಮಧ್ಯಪ್ರಾಚ್ಯ ದಗದಗನೆ ಹೊತ್ತಿ ಉರಿಯುತ್ತಾ ಇದೆ. ಆಗಸದಲ್ಲಿ ಮಿಸೈಲ್ಗಳು ಮಿಂಚು ಗುಡುಗಿನಂತೆ ಅಬ್ಬರಿಸ್ತಾ ಇವೆ. ಇನ್ನು US ಏರ್ಕ್ರಾಫ್ಟ್ ಹೊಡೆದುರುಳಿಸಿದ್ದಾಗಿ ಹೇಳಿದ ಇರಾನ್ 4 ಬ್ಯಾಲಿಸ್ಟಿಕ್ ಮಿಸೈಲ್ಸ್ನಿಂದ ಏರ್ಕ್ರಾಫ್ಟ್ ಧ್ವಂಸದ ಮಾಹಿತಿಯನ್ನು ನೀಡಿದೆ. ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಉಡೀಸ್ ಅಂತ ಮಾಹಿತಿಯನ್ನು ನೀಡಿದೆ. ಲಿಂಕನ್ ಏರ್ಕ್ರಾಫ್ಟ್ ಸೇಫ್ ಆಗಿದೆ ಎಂದು ಅಮೆರಿಕ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಫೋಟೋಗಳನ್ನು ರಿಲೀಸ್ ಮಾಡಿದೆ. US ಏರ್ಕ್ರಾಫ್ಟ್ ಹೊಡೆದುರುಳಿಸಿದ್ದಾಗಿ ಹೇಳಿತ್ತು ಇರಾನ್. 4 ಬ್ಯಾಲಿಸ್ಟಿಕ್ ಮಿಸೈಲ್ಸ್ನಿಂದಾಗಿ ಏರ್ಕ್ರಾಫ್ಟ್ ಧ್ವಂಸದ ಮಾಹಿತಿಯನ್ನು ನೀಡಿದೆ. ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಉಡೀಸ್ ಅಂತ ಮಾಹಿತಿಯನ್ನು ನೀಡಿರೋದು. ಲಿಂಕನ್ ಏರ್ಕ್ರಾಫ್ಟ್ ಸೇಫ್ ಆಗಿದೆ ಎಂದು ಅಮೆರಿಕ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಫೋಟೋಗಳನ್ನು ರಿಲೀಸ್ ಮಾಡಿದೆ. ಮಧ್ಯಪ್ರಾಚ್ಯ ದಗದಗನೆ ಹೊತ್ತಿ ಉರಿಯುತ್ತಾ ಇದೆ. ಭೂಮಿಯಲ್ಲಿ ಬಾಂಬುಗಳು ಭೂಕಂಪನದ ಅನುಭವವನ್ನು ಸೃಷ್ಟಿ ಮಾಡ್ತಾ ಇದೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ಸಮರಕ್ಕೆ ಇರಾನ್ನಲ್ಲಿ ಬಾಂಬು ಮಿಸೈಲ್ಗಳ ಮಾರಕ ದಾಳಿಗೆ ಬೆಂಕಿ ಮಳೆ ಸುರಿತಾ ಇದೆ. ಮಧ್ಯಪ್ರಾಚ್ಯ ಮತ್ತೆ ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಅಕ್ಷರಶಃ ತತ್ತರಿಸಿ ಹೋಗಿತ್ತು. ಇದೀಗ ಮತ್ತೆ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಕರಿಛಾಯೆ ಜಾಗತಿಕ ವಿಮಾನಯಾನ ಕ್ಷೇತ್ರದ ಮೇಲೂ ಸಹ ಬಿದ್ದಿದೆ. ಟೆಹರಾನ್ನಲ್ಲಿ ನಡೆದಂತಹ ಸರಣಿ ಸ್ಫೋಟಗಳ ಬೆನ್ನಲ್ಲೇ ತನ್ನ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇದೀಗ ಎರಡೂ ಕಡೆಯಿಂದಲೂ ಸಹ ದಾಳಿ ಪ್ರತಿ ದಾಳಿ ನಡೆಯುತ್ತಾ ಇರುವಂತಹದ್ದು. ಇನ್ನು ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಕುವೈತ್ನಲ್ಲಿರುವಂತಹ ಅಮೆರಿಕ ಸೇನೆ ನೆಲೆ ಧ್ವಂಸಗೊಂಡಿದೆ. ಡ್ರೋನ್ಗಳ ಮೂಲದ ಇರಾನ್ ಅನ್ನು ಅಟ್ಯಾಕ್ ಮಾಡಲಾಗಿತ್ತು. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಕುವೈತ್ನಲ್ಲಿರುವ ಅಮೆರಿಕ ಸೇನೆ ನೆಲೆ ಧ್ವಂಸವಾಗಿದೆ. ಡ್ರೋನ್ಗಳ ಮೂಲದ ಇರಾನ್ ಅಟ್ಯಾಕ್ ಮಾಡಿದೆ. ಇರಾನ್ ಡ್ರೋನ್ ದಾಳಿಗೆ ಅಮೆರಿಕ ಪಡೆ ಹಾನಿಯಾಗಿದೆ. US ಸೇನಾ ನೆಲೆಗೆ ಅಪಾರ ಪ್ರಮಾಣದ ಹಾನಿಯಾಗಿರೋದು. ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗೆ ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ಕುವೈತ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಧ್ವಂಸಗೊಂಡಿದೆ. ಡ್ರೋನ್ಗಳ ಮೂಲದ ಇರಾನ್ ಅಟ್ಯಾಕ್, ಡ್ರೋನ್ ದಾಳಿಗೆ ಅಮೆರಿಕ ಪಡೆ ಹಾನಿಗೊಂಡಿದೆ. US ಸೇನಾ ನೆಲೆಗೆ ಅಪಾರ ಪ್ರಮಾಣದ ಹಾನಿಯಾಗಿರುವುದು. ಕುವೈತ್ನಲ್ಲಿರುವಂತಹ ಅಮೆರಿಕ ಸೇನೆ ಧ್ವಂಸಗೊಂಡಿದೆ. ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಲಾಗ್ತಾ ಇದೆ. ಅಮೆರಿಕ ಪಡೆ ಮೇಲೆ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಅಪಾರ ಪ್ರಮಾಣದ ಹಾನಿಯಾಗಿದೆ. ಇದರಿಂದಾಗಿ ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ಪ್ರತಿ ದಾಳಿಯನ್ನು ಮಾಡ್ತಿರುವಂತಹದ್ದು. ಕುವೈತ್ನಲ್ಲಿರುವ ಅಮೆರಿಕ ಸೇನಾ ನೆಲೆ ಧ್ವಂಸಗೊಂಡಿದೆ. ಇನ್ನು ಇಸ್ರೇಲ್ ಮೇಲೆ ದಾಳಿ ಮುಂದುವರಿಸಿದ ಇರಾನ್ ಸೇನಾ ಪಡೆ ಇಸ್ರೇಲ್ನ ಬೀಟ್ ಶೆಮೆಶ್ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ.
ಜನವಸತಿ ಪ್ರದೇಶಕ್ಕೆ ಡಿಕ್ಕಿ ಹೊಡೆದಿದೆ. ಇರಾನ್ ಕ್ಷಿಪಣಿ ಕಟ್ಟಡದಲ್ಲಿದ್ದಂತಹ 9 ಮಂದಿ ಮಿಸೈಲ್ ದಾಳಿಗೆ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ ಮೇಲೆ ದಾಳಿ ಇದೀಗ ಮುಂದುವರೆದಿರೋದು. ಇರಾನ್ ಇಸ್ರೇಲ್ನ ಬೀಟ್ ಶೆಮೆಶ್ ಮೇಲೆ ಇರಾನ್ ದಾಳಿಯನ್ನು ಮುಂದುವರೆಸಿದೆ. ಜನವಸತಿ ಪ್ರದೇಶಕ್ಕೆ ಡಿಕ್ಕಿ ಹೊಡೆದಿದೆ ಇರಾನ್ನ ಕ್ಷಿಪಣಿ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ ಗುಡಿ, ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಮತ್ತಷ್ಟು ಭೀಕರತೆಯನ್ನು ಪಡೆದುಕೊಳ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ? ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿ ಖಮೇನಿಯನ್ನ ಹತ್ಯೆ ಮಾಡಿದಂತ ಬಳಿಕ ಇವತ್ತು ಸಾಕಷ್ಟು ಮಟ್ಟದಲ್ಲಿ ಇರಾನ್ ಕೂಡ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿರೋಧವನ್ನ ಒಡ್ಡೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದೆ. ತನ್ನ ಮಿಸೈಲ್ಸ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಮತ್ತು ಡ್ರೋನ್ಗಳನ್ನ ಅದು ಹಾರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರಿಂದ ಚಿಕ್ಕ ಪುಟ್ಟ ಹಾನಿಗಳು ಆಗ್ತಾ ಇದಾವೆ. ಖಂಡಿತವಾಗಿ ಕೂಡ ಎಲ್ಲೆಲ್ಲ ಅಮೆರಿಕದ ವಾಯುನೆಲೆಗಳಿದಾವೆ, ಎಲ್ಲೆಲ್ಲಿ ಸೇನಾ ನೆಲೆಗಳಿದಾವೆ, ಜೊತೆಗೆ ಇಸ್ರೇಲ್ ಅಂತೂ ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳ ದಾಳಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಜನ ಸಾವು ನೋವು ಆಗಿರುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಆದ್ರೆ ಇರಾನ್ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅತ್ಯಂತ ಭೀಕರವಾಗಿರ್ತಕ್ಕಂಥದ್ದು ಸುದೀಪ್. ಒಂದು ಪದಗಳಲ್ಲಿ ಊಹಿಸೋದಕ್ಕೆ ಅಥವಾ ಅದರ ಬಗ್ಗೆ ವಿವರಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈಗ ಅಲ್ಲಿ ನಡೆದಿರ್ತಕ್ಕಂತಹ ಡೆವಲಪ್ಮೆಂಟ್ ಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಇರಾನ್ ಒಂದು ಕ್ಲೇಮ್ ಅನ್ನ ಮಾಡುತ್ತೆ. ನಮ್ಮ 4 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳು ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ, ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ, ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್, ಅದರ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ, ಅದು ಮುಳುಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಡುತ್ತೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಯಾಕೆ ಬಾಲಿಶವಾಗಿರುತ್ತೆ ಅಂತ ಗಮನಿಸೋದಾದ್ರೆ, ಅಬ್ರಾಹಂ ಲಿಂಕನ್ ಯುದ್ಧ ನೌಕೆ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ ಅದು ಸುಮಾರು 90 ಅತ್ಯಾಧುನಿಕವಾಗಿರ್ತಕ್ಕಂಥ ಫೈಟರ್ ಜೆಟ್ ಗಳನ್ನ ಹೊಂದಿರುವಂತದ್ದು, ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿರುವಂತದ್ದು. ಜೊತೆಗೆ ಅದರಲ್ಲಿ ಕೇವಲ 90 ಫೈಟರ್ ಜೆಟ್ ಗಳು ಮಾತ್ರ ಅಲ್ಲ, ಫೈಟರ್ ಜೆಟ್ ಗಳಲ್ಲಿ F-22 ಇದೆ, F-15 ಇದೆ, ಜೊತೆಗೆ F-30 ಅತ್ಯಾಧುನಿಕವಾಗಿರ್ತಕ್ಕಂಥ ಸ್ಟೆಲ್ತ್ ವಿಮಾನ, ಯುದ್ಧ ವಿಮಾನ F-35 ಇದೆ, ಡ್ರೋನ್ಸ್ ಗಳಿದಾವೆ, ಅಸಂಖ್ಯವಾಗಿರ್ತಕ್ಕಂಥ ಮಿಸೈಲ್ ಗಳಿದಾವೆ. ಆದ್ರೆ ಒಂದು ಈ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬರ್ತಾ ಇದ್ರೆ ಅದು ಒಂಟಿಯಾಗಿ ಬರೋದಿಲ್ಲ, ಅದು ಒಂದು ಇಡೀ ಫ್ಲೀಟ್ ಜೊತೆಯಲ್ಲಿ ಬರುತ್ತೆ. ಸಬ್ಮರೀನ್ ಗಳಿಂದ ಅದಕ್ಕೆ ಕವರೇಜ್ ಇರುತ್ತೆ, ಜೊತೆಗೆ ಅಟ್ಯಾಕ್ ಯುದ್ಧ ನೌಕೆಗಳು ಇರ್ತವೆ, ಅದೇ ರೀತಿಯಾಗಿ ಫ್ರಿಜರ್ಸ್ ಗಳು ಇರ್ತವೆ. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ರಕ್ಷಣಾತ್ಮಕವಾದಂತಹ ವ್ಯವಸ್ಥೆ ಅದಕ್ಕೆ ಇರುತ್ತೆ. ಅದೊಂದು ಅಕ್ಷರಶಃ ಒಂದು ನಗರ, ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಅಮೆರಿಕದ ಸೇನಾ ಪಡೆಯ ಯೋಧರು ಇರ್ತಾರೆ, ಜೊತೆಗೆ ಇಂಟೆಲಿಜೆನ್ಸ್ ಆಫೀಸರ್ಸ್ ಇರ್ತಾರೆ, ಬೇಕಾಗಿರ್ತಕ್ಕಂಥ ಸಹಾಯಕರಿರ್ತಾರೆ. ಇಡೀ ಒಂದು ನಗರವೇ ಸಮುದ್ರದ ಮೇಲೆ ತೇಲ್ತಾ ಇರುವಂತ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ಮತ್ತು ಅತ್ಯಂತ ಡೇಂಜರಸ್ ಅಂತ ಹೇಳಲಾಗುವಂತದ್ದು ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಮೆರಿಕದ್ದು. ಇದನ್ನ 11th ಫ್ಲೀಟ್ ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಅದರ ಒಂದು ಭೀಕರತೆ ಸಾಕಷ್ಟು ಬಾರಿ, ಈಗ ಇರಾಕ್ ಯುದ್ಧ ನಡೆದಂತ ಸಂದರ್ಭ ಇರ್ಬೋದು ಅಥವಾ ಯಾವುದೇ ದೇಶದಲ್ಲಿ ಯುದ್ಧಗಳು ನಡೀತಾ ಇದ್ದಾಗ ಅಮೆರಿಕ ಭಾಗವಹಿಸಬೇಕಂದ್ರೆ ಅದು ನೇರವಾಗಿ ಯುದ್ಧ ಮಾಡದೇ ಇದ್ರೆ ಅಷ್ಟೇ ಹೋಯ್ತು. ಬರೀ ಅಬ್ರಹಾಂ ಲಿಂಕನ್ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಫ್ಲೀಟ್ ಬರ್ತಾ ಇದೆಯಾದ್ರೆ ಸಾಕು, ಆಯಾ ದೇಶಗಳು ಬಹುತೇಕವಾಗಿ ಸೋಲನ್ನ ಒಪ್ಪಿಕೊಂಡು ಬಿಡುತ್ತೆ. ಹೀಗಾಗಿ ಅದನ್ನ ಮುಳುಗಿಸ್ತೀವಿ ಅನ್ನೋದು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಆದ್ರೆ ಇಂಟರ್ನೀಗ ಟ್ರಂಪ್ ಮತ್ತೊಂದು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ವೈಯಕ್ತಿಕ ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಅವರು ಕೊಟ್ಟಂತ ಮಾಹಿತಿ ಅಥವಾ ಅವ್ರು ಕ್ಲೇಮ್ ಮಾಡ್ತಾ ಇರುವಂತದ್ದು ಅದು ಸತ್ಯನ ಅಸತ್ಯನ. ಯಾಕಂದ್ರೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಎರಡೂ ಕಡೆ ಕೂಡ ತಮ್ಮ ಸಾಧನೆಯನ್ನ ಎಕ್ಸಾಗ್ರೇಟ್ ಮಾಡ್ತವೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶ ಇರಬಹುದು, ಇದಕ್ಕೆ ಇರಾನ್ ಕೂಡ ಹೊರತಲ್ಲ, ಅದೇ ರೀತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಹೊರತಲ್ಲ. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಅಂಶವನ್ನ ಗಮನಿಸೋದಾದ್ರೆ, ನನಗೆ ಈಗಷ್ಟೇ ಮಾಹಿತಿಯನ್ನ ಕೊಡಲಾಗಿದೆ, ನನ್ನ ಮಾಹಿತಿಯ ಪ್ರಕಾರ 9 ಇರಾನಿಯನ್ ನೇವಲ್ ಶಿಪ್ಸ್ ಅನ್ನ ನಾವು ಮುಳುಗಿಸಿದ್ದೇವೆ. ಅದರಲ್ಲಿ ಕೆಲವೊಂದಿಷ್ಟಂತೂ ಅತಿ ದೊಡ್ಡದಾಗಿರ್ತಕ್ಕಂಥ ನೇವಲ್ ಶಿಪ್ ಆಗಿರುವಂತದ್ದು, ಅವುಗಳನ್ನ ಸಂಪೂರ್ಣವಾಗಿ ನಾವೀಗ ಮುಳುಗಿಸಿದ್ದೇವೆ. ವಿ ಆರ್ ಗೋಯಿಂಗ್ ಆಫ್ಟರ್ ದಿ ರೆಸ್ಟ್. ಅಂದ್ರೆ ಉಳಿದಿರ್ತಕ್ಕಂಥ ಯುದ್ಧ ನೌಕೆಗಳೇನಿದಾವೆ, ಇರಾನ್ನ ಯುದ್ಧ ನೌಕೆಗಳು ಅಥವಾ ಸಬ್ಮರೀನ್ಗಳು, ಅದನ್ನ ಕೂಡ ನಾವು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಅವರ ನೇವಲ್ ಹೆಡ್ ಕ್ವಾರ್ಟರ್ಸ್ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಸರ್ವನಾಶ ಮಾಡೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಳಿಯನ್ನ ನಾವು ಮುಂದುವರಿಸ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೂಡ ಟ್ರಂಪ್ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮತ್ತೊಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅಂದ್ರೆ, ವೈಟ್ ಹೌಸ್ ನ ಮೂಲಗಳು ಈಗ ಮಾಹಿತಿಯನ್ನ ಕೊಡ್ತಾ ಇರುವಂತಹ ವಿಚಾರವನ್ನ ಗಮನಿಸ್ತಾ ಇದ್ರೆ, ಅದರಲ್ಲೂ ಸಾಕಷ್ಟು ಅಮೆರಿಕನ್ ಮೀಡಿಯಾಗಳು ಕೊಡ್ತಿರುವಂತಹ ಮಾಹಿತಿಯನ್ನ ಗಮನಿಸ್ತಾ ಇದ್ರೆ, ಇರಾನ್ ಈಗ
ಅಮೆರಿಕವನ್ನ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಾವು ಯುದ್ಧವನ್ನ ನಿಲ್ಸೋದಕ್ಕೆ ಎಸ್ಕಲೇಷನ್ ಗೆ ಬೇಕಾಗಿರುವ ರೀತಿಯಲ್ಲಿ ಮಾತುಕತೆಯನ್ನ ಆಡೋಣ ಅನ್ನುವಂತ ಮಾತುಗಳನ್ನ ಇರಾನ್ ಹೇಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಟ್ರಂಪ್ ಕೂಡ ಒಂದು ರೀತಿಯಿಂದ ಪಾಸಿಟಿವ್ ಆದಂತ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಯುದ್ಧ ಮುಂದುವರೆದಷ್ಟು ಅತಿ ದೊಡ್ಡ ಹಾನಿ ಆಗುವಂತದ್ದು ಬೇರೆ ಯಾರಿಗೂ ಅಲ್ಲ, ಅದು ನೇರವಾಗಿ ಇರಾನ್ಗೆ. ಯಾಕಂದ್ರೆ ಅಮೆರಿಕ ಈಗ ಮತ್ತೊಂದು ಮಾಹಿತಿಯನ್ನು ಅಮೆರಿಕ ಅಧಿಕೃತವಾಗಿ ಕೊಟ್ಟಿರುವಂತದ್ದನ್ನ ಗಮನಿಸಿದ್ರೆ, ನಿನ್ನೆ ರಾತ್ರಿ B-12 ಬಾಂಬರ್ ಅನ್ನ ಬಳಸಿ ಅತಿ ದೊಡ್ಡದಾಗಿರ್ತಕ್ಕಂಥ ದಾಳಿಯನ್ನ ಈ ಮಿಸೈಲ್ ಸ್ಟ್ರಕ್ಚರ್ಸ್ ಏನಿದೆ ಅಥವಾ ಮಿಸೈಲ್ ಅವರ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರ್ಬೋದು, ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸ್ ಇರ್ಬೋದು, ಅವುಗಳ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನೇ ನಿರ್ಮೂಲ ಮಾಡಿದೆ ಅಮೆರಿಕ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇದಾವೆ. ಅದಕ್ಕೆ ಪ್ರತಿಯಾಗಿ ನೋಡೋದಾದ್ರೆ ಸಾಕಷ್ಟು ಸಾವು ನೋವುಗಳಾಗ್ತಾ ಇದಾವೆ. ನೂರಾರು ಜನ ಸಾವನ್ನಪ್ತಾ ಇದ್ದಾರೆ ಇರಾನ್ ನಲ್ಲಿ. ಒಂದೇ ಒಂದು ನಗರಗಳು ಕೂಡ ಈಗ ಸುರಕ್ಷಿತ ಅಂತ ಹೇಳಲಾಗೋ ಸಾಧ್ಯವಾಗ್ತಿಲ್ಲ. ಅದರಲ್ಲೂ ಕೂಡ ಟೆಹರಾನ್ ಏನಿದೆ, ಇರಾನ್ನ ರಾಜಧಾನಿ ಟೆಹರಾನ್ ಸಂಪೂರ್ಣವಾಗಿ ಈಗ ಒಂದು ಸ್ಮಶಾನ ಸದೃಶವಾಗಿ ಕಾಣುವಂತ ರೀತಿಯಲ್ಲಿ ದಾಪುಗಾಲುಗಳನ್ನು ನಡೀತಾ ಇದೆ. ಒಂದು ವೇಳೆ ಈ ಯುದ್ಧ ಇದೇ ರೀತಿಯಾಗಿ ಮುಂದುವರಿದ್ರೆ ಖಂಡಿತವಾಗಿ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಈಗ ಸೌದಿ ಅರೇಬಿಯಾ ಕೂಡ ಕೊಟ್ಟಿರುವಂತ ಹೇಳಿಕೆ ನಿನ್ನೆ ಗಮನಿಸಬೇಕು. ನಾವು ಕೂಡ ಈ ಯುದ್ಧಕ್ಕೆ ಸಪೋರ್ಟ್ ಅನ್ನ ಮಾಡ್ತೀವಿ, ನಾವು ಈ ಯುದ್ಧದಲ್ಲಿ ಅಮೆರಿಕದ ಪರವಾಗಿ ನಿಲ್ತೀವಿ, ಯಾಕಂದ್ರೆ ನಮ್ಮ ಸಾರ್ವಭೌಮತೆಯನ್ನ ಇರಾನ್ ಉಲ್ಲಂಘನೆಯನ್ನ ಮಾಡಿದೆ ಅಂತ ಹೇಳಿಕೆಯನ್ನು ಸೌದಿ ಅರೇಬಿಯಾ ಕೊಟ್ಟಿದೆ. ಹೀಗಾಗಿ ಸಾಕಷ್ಟು ದೇಶಗಳು ಒಟ್ಟಾಗಿ ಇರಾನ್ ಮೇಲೆ ಮುಗಿಬೀಳುವಂತ ಸಂದರ್ಭಗಳು ಬರಬಹುದು. ಇದಕ್ಕೆ ಮತ್ತೊಂದು ಕಾರಣ ಅಂತ ನೋಡೋದಾದ್ರೆ ಹರ್ಮುಜ್ ಅನ್ನುವಂತ ಜಲಸಂಧಿ ಏನಿದೆ, ಆ ಹರ್ಮುಜ್ ಜಲಸಂಧಿಯನ್ನ ಈಗ ಬ್ಲಾಕೇಡ್ ಮಾಡೋದಕ್ಕೆ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ಭಾರತಕ್ಕೆ ಬರಬೇಕಾಗಿರ್ತಕ್ಕಂಥ ಅತಿ ದೊಡ್ಡ ಒಂದು ತೈಲ ನೌಕೆ ಏನಿತ್ತು, ಆ ತೈಲ ನೌಕೆ ಯೂಟರ್ನ್ ಅನ್ನ ತೆಗೆದುಕೊಂಡು ಮತ್ತೆ ಮರಳಿ ಎಲ್ಲಿಂದ ತೈಲ ತಂದಿತ್ತು ಆ ಒಂದು ನೌಕಾ ಪ್ರದೇಶಕ್ಕೆ ತೆರಳಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಕೇವಲ ಈ ಒಂದು ಚೀನಾದ ಪೆಟ್ರೋಲಿಯಂ ನೌಕೆಗಳೇನಿದಾವೆ ಅವುಗಳನ್ನ ಮಾತ್ರ ಬಿಡ್ತಾ ಇದೆ ಇರಾನ್ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಯಾವಾಗ ಅದು ನಾಗರಿಕವಾಗಿ ಉಪಯೋಗವಾಗುವಂತ ಈ ತೈಲದ ಮೇಲೆ ಟಾರ್ಗೆಟ್ ಅನ್ನ ಮಾಡೋದಕ್ಕೆ ಶುರು ಮಾಡುತ್ತೆ, ಸಾಕಷ್ಟು ದೇಶಗಳು ಕೂಡ ಮತ್ತಷ್ಟು ಅತ್ಯುಗ್ರವಾಗಿರ್ತಕ್ಕಂತ ರೀತಿಯಲ್ಲಿ ದಾಳಿಯನ್ನ ಇರಾನ್ ಮೇಲೆ ಸಂಘಟಿಸೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯಗಳಿಲ್ಲ. ಈಗಂತೂ ಖಮೇನಿ ಸತ್ತು ಹೋಗಿದ್ದಾರೆ, ಅವರ ಸ್ಥಾನಕ್ಕೆ ಯಾರು ಬರ್ತಾರೆ ಗೊತ್ತಿಲ್ಲ. ಅಲ್ಲಿ ರಿಜಿಮ್ ಚೇಂಜ್ ಆಗುತ್ತಾ ಅಥವಾ ಅಲ್ಲಿ ಪ್ರೀವಿಯಸ್ ಇದ್ದಂತ ಅಲ್ಲಿಯ ಸುಲ್ತಾನನೇ ಮತ್ತೆ ರಾಜ ಏನಿದ್ರು ಅವರೇ ಅಲ್ಲಿ ಮತ್ತೆ ಬಂದು ಅಧಿಕಾರವನ್ನ ನಡೆಸ್ತಾರ? ಈಗ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇವೆಲ್ಲದರ ಮಧ್ಯದಲ್ಲಿ ಅತ್ಯಂತ ಈಗ ಒಂದು ಸಂಭ್ರಮವನ್ನ ಪಡ್ತಾ ಇರೋದಂತೂ ಇರಾನ್ನ ಮಹಿಳೆಯರು. ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರನ್ನ, ನೂರಾರು ಸಾವಿರಾರು ಸಂಖ್ಯೆಯ ಮಹಿಳೆಯರನ್ನ ಕೇವಲ ಅವರು ತಲೆಗೂದಲನ್ನ ಹೊರಗಡೆ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂತ ಒಂದು ಕಾರಣದಿಂದ ಹಿಂಸೆಯನ್ನ ಮಾಡಿದ್ದಲ್ಲದೆ ಹತ್ಯೆಗೆ ಕೂಡ ಖಮೇನಿ ಕಾರಣವಾದಂತ ಈಗ ಉದಾಹರಣೆಗಳು ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನಾವು ಪ್ರತಿಭಟನೆ ನೋಡ್ತಾ ಇದ್ವಿ. ಅಲ್ಲಿ ಮಹಿಳೆಯರು ಮಾಡಿದಂತ ಪ್ರತಿಭಟನೆ, ಅವರು ತಲೆ ಕೂದಲನ್ನು ತೆಗೆದಿದ್ದು ಮಾತ್ರ ಅಲ್ಲ, ಖಮೇನಿ ಫೋಟೋಗೆ ಒಂದು ಬೆಂಕಿಯನ್ನ ಇಟ್ಟು ಸಿಗರೇಟ್ ಅನ್ನು ಹಚ್ಚಿಕೊಳ್ಳುವಂತ ಪ್ರತಿಭಟನೆಗಳನ್ನ ಕೂಡ ಅಲ್ಲಿಯ ಮಹಿಳೆಯರು ಮಾಡ್ತಿದ್ರು. ಹೀಗಾಗಿ ಒಂದು ಕಡೆ ಅಲ್ಲಿಯ ಮಹಿಳೆಯರು ಸಂಭ್ರಮವನ್ನು ಪಡ್ತಾ ಇದ್ರು ಕೂಡ ಇಡೀ ಇರಾನ್ನ ಸ್ಥಿತಿಗತಿಯನ್ನ ನೋಡ್ತಾ ಇದ್ರೆ ದಾಳಿ ಮುಂದುವರೆದಷ್ಟು ಅಲ್ಲಿ ಆತಂಕಗಳು ಜಾಸ್ತಿ ಆಗ್ತವೆ, ಸಾವು ನೋವಾಗುತ್ತೆ. ಯಾಕಂದ್ರೆ ನಿನ್ನೆ ತಾನೇ ಬಂದಂತ ಮಾಹಿತಿಯನ್ನ ನೋಡೋದಾದ್ರೆ 40 ಜನ ಶಾಲಾ ಬಾಲಕಿಯರು ಸಾವನ್ನಪ್ಪಿರುವಂತದ್ದು, ಶಾಲೆಯ ಮೇಲೆ ಈ ಒಂದು ಮಿಸೈಲ್ ಹೋಗಿ ಬಿದ್ದಂತ ಸಂದರ್ಭವನ್ನ ಗಮನಿಸೋದಾದ್ರೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಯುದ್ಧ ಎಷ್ಟು ಬೇಗ ನಿಲ್ಲುತ್ತೆ ಅಷ್ಟು ಎಲ್ಲರಿಗೂ ಕೂಡ ಒಳ್ಳೆಯದು. ಅದು ಇಡೀ ಮಧ್ಯಪ್ರಾಚ್ಯ ಇರ್ಬೋದು ಅಥವಾ ಭಾರತ ಇವತ್ತು ಶಾಂತಿಯಿಂದಾಗಿ ಎಲ್ಲ ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಬಹುತೇಕವಾಗಿ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿಗೆ ಒಳಗಾಗಿರುವ ಅಥವಾ ದಾಳಿಯನ್ನ ಮಾಡ್ತಿರುವಂತ ಎಲ್ಲಾ ರಾಷ್ಟ್ರಗಳನ್ನ ಸಂಪರ್ಕ ಮಾಡಿ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ನಿನ್ನೆಯಿಂದಲೇ ಈ ಶಾಂತಿಯನ್ನ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗ ಇರಾನ್ನ ಆಡಳಿತ ಅಧಿಕಾರಿಗಳೇ ಅಮೆರಿಕವನ್ನ ಅಮೆರಿಕಕ್ಕೆ ಈಗ ಮನವಿಯನ್ನ ಮಾಡಿಕೊಂಡಿರುವಂತಹ ವಿಚಾರ ನಿಜಕ್ಕೂ ಕೂಡ ಸತ್ಯವೇ ಆಗಿದ್ರೆ ಮತ್ತೆ ಶಾಂತಿ ನೆಲೆಸುವಂತ ಸಂದರ್ಭಗಳು ಬರಬಹುದು. ಇಲ್ದಿದ್ರೆ ಈ ಯುದ್ಧದ ಭೀಕರತೆ ಮತ್ತಷ್ಟು ಹೋಗುತ್ತೆ. ಇರಾನ್ ಮತ್ತೆ ಇನ್ನೂ 500 ವರ್ಷಗಳ ಕಾಲ ಮರಳಿ ತನ್ನ ಒಂದು ಇವತ್ತಿನ ಸಂದರ್ಭ ಏನಿದೆ ಅಥವಾ ಸ್ಥಿತಿಗತಿ ಏನಿದೆ ಆ ಶ್ರೀಮಂತಿಕೆಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಧನ್ಯವಾದ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಖಮೇನಿ ಸಾವಿಗೆ ಬೆಂಗಳೂರಿನಲ್ಲಿ ಸಂತಾಪವನ್ನ